ಮೇಕ್ ಅ ಚೇಂಜ್ ಫೌಂಡೇಶನ್ ಹಾಗೂ ಮಂಗಳೂರು ನಗರ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಶೆ ಮುಕ್ತ ಮಂಗಳೂರು ಅಭಿಯಾನದ ಅಂಗವಾಗಿ ಕಾರ್ನರ್ ಮೀಟ್ ಕಾರ್ಯಕ್ರಮವು ಮಂಗಳೂರಿನ ಸಂತ ಆಗ್ನೇಸ್ ಕಾಲೇಜಿನಲ್ಲಿ ಜರುಗಿತು. ಸೊಸೈಟಿಗೂ ಕೂಡ ಮಾರಕ. ನಾವು ಈ ಪಿಡುಗನ್ನು ಈ ಪ್ರದೇಶದಿಂದ ಮಾತ್ರ ಅಲ್ಲ, ಈ ದೇಶಕ್ಕೆ ಕಾಲಿಡದಾಗೆ ಮಾಡಬೇಕು. ಯುವ ಸಮೂಹ ಎಚ್ಚೆತ್ತುಕೊಳ್ಬೇಕು. ಯುವ ಸಮೂಹ ಒಂದಾದರೆ, ಯುವ ಸಮೂಹ ಪ್ರೋಗ್ರೆಸಿವ್ ಥಿಂಕ್ ಮಾಡಿದರೆ, ಯುವ ಸಮೂಹ ಅವರ ಡೆವಲಪ್ಮೆಂಟ್ ಹಾಗೂ ಅವರ ಏನು ಡ್ರೀಮ್ ಇದೆ ಅದು ಲಹರಿಯಲ್ಲ, ಡೆವಲಪ್ಮೆಂಟೇ ತನ್ನ ಉತ್ತುಂಗವೇ ತನ್ನ ಡೆವಲಪ್ಮೆಂಟ್ ಎಂದು ಭಾವಿಸಿಕೊಂಡು ಈ ಒಂದು ಓತ್ ತಾವು ತೆಗೆದುಕೊಳ್ಬೇಕು. ನಾನು ಯಾವತ್ತೂ ಡ್ರಗ್ ಮುಟ್ಟಲ್ಲ, ಡ್ರಗ್ಗಿಗೆ ಬಲಿಯಾಗಲ್ಲ, ಡ್ರಗ್ಗಿದ್ದು ಯಾರು ನನ್ನ ಹತ್ರ ಆ ವಿಚಾರ ಮಾತಾಡಿದರೆ ನಾನು ಅವನನ್ನು ದೂರ ಇಡ್ತೇನೆ ಎಂಬ ಒಂದು ಓತ್ ಕೂಡ ತೆಗೆದುಕೊಳ್ಬೇಕು. ನಮ್ಮ ಜೊತೆ ಮಂಗಳೂರು ನಗರ ಪೊಲೀಸ್ ರೆಪ್ರೆಸೆಂಟ್ ಮಾಡುತ್ತಿರುವ ಕದ್ರಿ ಸ್ಟೇಷನಿಂದ ನಮ್ಮ ಮನೋಹರ್ ಸರ್ ಇದ್ದಾರೆ. ಅವರನ್ನು ನಾನು ಎರಡು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿ ವಿಲ್ ವೈಂಡ್ ಅಪ್ ಇನ್ 30 minutes. ಡ್ರಗ್ ಫ್ರೀ ಅಂತ ಹೇಳಿ, ಈ ಡ್ರಗ್ ಅನ್ನೋಂಥದ್ದು ನಮ್ಮ ಭಾರತ ದೇಶದಲ್ಲಿ 1985ರಲ್ಲಿ ಒಂದು ಕಾಯ್ದೆಯನ್ನು ಮಾಡಿ ಯಾವುದೇ ರೀತಿ ಡ್ರಗ್ಸನ್ನು ಮಾರಾಟ ಮಾಡೋದೇ ಆಗಲಿ ಸೇವನೆ ಮಾಡೋದೇ ಆಗಲಿ ನಿಷೇಧಿಸಿದ್ದಾರೆ. 1985ರಲ್ಲೇ ಒಂದು ಆ್ಯಕ್ಟ್ ತಂದು ಅದಕ್ಕೆ ಯಾವುದೇ ರೀತಿ ಇದು ಮಾಡಬೇಕು. ಯಾಕಂತ ಹೇಳಿದರೆ ಡ್ರಗ್ಸ್ ಅನ್ನೋಂಥದ್ದು ಒಂದು ದೊಡ್ಡ ಕಾಯಿಲೆ ಇದ್ದ ರೀತಿಯಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದು ಹೇಗೆ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದರೆ ಹೇಳಲಿಕ್ಕೆ ತೀರ್ತು. ಅದಕ್ಕೆ ಮುಖ್ಯವಾಗಿ ಈಗಿನ ಒಂದು ಸಮಾಜದಲ್ಲಿ ಮಕ್ಕಳು, ಸ್ಟೂಡೆಂಟ್ಸ್ಗಳು, ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಸಹ ಈ ಒಂದು ಡ್ರಗ್ಸ್ನಲ್ಲಿ ತೆಗೆದುಕೊಳ್ಳಲಿಕ್ಕೆ ಜಾಸ್ತಿ ಪ್ರೇರಿತರಾಗ್ತಿದ್ದಾರೆ. ಆದ್ದರಿಂದ ಈ ಮಾದಕ ವಸ್ತುವನ್ನು ಯಾವ ರೀತಿ ನಾವು ತಡೆಗಟ್ಟಿ ಅದೊಂದು ನಶೆಮುಕ್ತ ಭಾರತ, ನಶೆಮುಕ್ತ ಮಂಗಳೂರು ಮೊದಲು ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದರೆ ಅದು ನಮ್ಮ ದೇಶದವರೆಗೆ ಹೋಗ್ತದೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಮೇಕ್ ಚೇಂಜ್ ಫೌಂಡೇಶನ್ ಮತ್ತು ಸೆಂಟ್ ಆಗ್ನೇಸ್ ಕಾಲೇಜ್ ಅವರು ಒಂದು ತಮಗೆ ಸಭೆಯನ್ನು ಆಯೋಜಿಸಿದ್ದಾರೆ. ಯಾಕೆಂತ ಹೇಳಿದರೆ ನಶೆಯಿಂದ ಏನೇನು ಪರಿಣಾಮಗಳು ಬೀಳ್ತವೆ ಅಂತ ಹೇಳಿ, ನೀವು ಡ್ರಗ್ಸನ್ನು ಯಾವ ರೀತಿ ಕಮ್ಮಿ ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮಲ್ಲೇ ಯಾರು ಆ ರೀತಿ ವಿದ್ಯಾರ್ಥಿನಿಯರಲ್ಲಿ ಡ್ರಗ್ಸ್ ತಗೊಳ್ತಾರೆ ಅಂತ ನಿಮಗೇನಾರ ಮಾಹಿತಿ ಕಂಡು ಬಂದಲ್ಲಿ ನಿಮ್ಮ ಶಿಕ್ಷಕರಿಗೆ ತಿಳಿಸೋದು, ಇಲ್ಲ ಅಂತ ಹೇಳಿದರೆ ನೀವು 112 ಕರೆ ಮಾಡಿ ಪೊಲೀಸ್ದವ್ರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ನಮಗೆ ಮಾಹಿತಿ ನೀವು 112ಗೆ ಕೊಡೋದ್ರ ಪರವಾಗಿಲ್ಲ, ನಿಮ್ಮ ಶಿಕ್ಷಕರು ಇರ್ತಾರೆ, ಶಿಕ್ಷಕರಿಗೆ ತಿಳಿಸಿದರೆ ಅವರು ನಮಗೆ ತಿಳಿಸ್ತಾರೆ. ನಾವು ಫಸ್ಟು ಪಾಂಡೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಕೆಲವು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿದ್ರು, ನಾವು ಅವ್ರ ಮೇಲೆ ಕೇಸ್ ಸಹ ಮಾಡಲಿಲ್ಲ. ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿ, ಯಾಕಂತ ವಿದ್ಯಾರ್ಥಿಗಳಿರ್ತಾರೆ, ಒಂದು ಸಲ ಕೇಸ್ ಆಯ್ತು ಅಂತ ಹೇಳಿದರೆ ಅದು ಅವರ ಜೀವನದಲ್ಲಿ ಅದು ಮುಗಿಲಿಕ್ಕೆ ಭಾಳ ಲೇಟ್ ಆಗ್ತದೆ. ಯಾಕೆಂದರೆ ಅವರು ಮುಂದೆ ಎಜುಕೇಷನ್ ಮಾಡಿ ಒಂದು ಒಳ್ಳೆಯ ಜಾಬಿಗೆ ಸೇರಬೇಕು ಅಂದ್ಕೊಂಡಿರ್ತಾರೆ, ಏನೇನೋ ಇನ್ನೊಂದು ಕನಸುಗಳನ್ನ ಕಟ್ಕೊಂಡು ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ನಾವು FIR ಮಾಡೋದ್ರಿಂದ ಅವ್ರ ಮೇಲೆ ಪರಿಣಾಮಗಳು ಬೀಳ್ತವೆ. ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಕೆಲವು ಒಂದು ವರ್ಷಗಳ ಹಿಂದೆ ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿದ್ವಿ. ನಾವು ಫ್ರೀ ಆಫ್ ಕಾಸ್ಟು ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಮುಂದೆ ಎಜುಕೇಷನ್ ಮಾಡಿ ಒಳ್ಳೆ ಪ್ರಜೆಯಾಗಲಿ ಅಂತ ಹೇಳಿ ನಾವು ಬಯಸಿದ್ದೀವಿ. ಡ್ರಗ್ಸ್ ಫ್ರೀ ಮಂಗಳೂರು ಅಂತ ಒಂದು ಕ್ಯಾಂಪೇನನ್ನು ಇವತ್ತು ಹಮ್ಮಿಕೊಂಡಿದೆ. ತುಂಬ ಸಂತೋಷ ಆಗ್ತದೆ. ಮಂಗಳೂರು ನಗರದಲ್ಲಿ ನಶೆ ಮುಕ್ತ ಮಂಗಳೂರು ಮಾಡಬೇಕಂತ ಒಂದು ಹಂಬಲದೊಂದಿಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ನಮ್ಮ ಇದರ ಮುತುವರ್ಜಿಯನ್ನು ವಹಿಸಿದಂತಹ ಸುಹೇಲ್ ಕಂದಕ್ ಅವರು ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಪರಿಣಿತರು. ನನಗೆ ಕೂಡ ಹೆಚ್ಚಾಗಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ಡ್ರಗ್ಸ್ ಬಗ್ಗೆ ಅವರು ತುಂಬ ಕಾಳಜಿಯನ್ನು ಕೂಡ ವಹಿಸಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಟೀಮ್ ಇದೆ, ಬೀನವರು, ತಮ್ಮ ಹೆಸರು ಗುರು ಅವರು ಹಾಗೂ ತಾವೆಲ್ಲ ಸೇರ್ಕೊಂಡಿದ್ದೀರಿ. ಯಾಕೆಂದರೆ ನಶೆ ಮುಕ್ತ ಮಂಗಳೂರು ಮಾಡಬೇಕಂತ ತಮ್ಮೆಲ್ಲ ಕ್ಯಾಬಿನೆಟ್ಗೆ, ತಮ್ಮ ಸ್ಟೂಡೆಂಟ್ಸ್ ಕೌನ್ಸಿಲ್ ಅಧ್ಯಕ್ಷರಿಗೆ ತಾವೆಲ್ಲ ಇಲ್ಲಿ ಬಂದಿದ್ದಕ್ಕೆ ತುಂಬ ಸಂತೋಷ. ನಾವೆಲ್ಲ ಸೇರಿ ಮಂಗಳೂರನ್ನು ನಶೆ ಮುಕ್ತ ಮಂಗಳೂರನ್ನು ಮಾಡೋಣ, ಡ್ರಗ್ಸ್ ಫ್ರೀ ಮಂಗಳೂರು ಮಾಡೋಣ. ನಮ್ಮ ಮಂಗಳೂರು ಕಾರ್ಪೊರೇಷನಿಂದ ತಮಗೆಲ್ಲರಿಗೂ ಮತ್ತು ಈ ಮುತುವರ್ಜಿ ವಹಿಸಿಕೊಂಡಂತಹ ಎಲ್ಲರಿಗೂ ನನ್ನ ಖಂಡಿತವಾಗಿ ಸಪೋರ್ಟ್ ಇದೆ. ತಾವೆಲ್ಲರೂ ಇದಕ್ಕೆ ಭಾಗವಹಿಸಿದ್ದಕ್ಕೆ ತುಂಬ ಅಭಿನಂದನೆಗಳು, ಸಂತೋಷ. ಜೈ ಹಿಂದ್. So we are here today to create an awareness that it is my decision not to take drugs. And let me not go to any form of drug, because
once when I start going towards it, it will have some power to pull me towards it. And once I am enslaved by that, it is very difficult to come out from that drug. ನಮಸ್ಕಾರ, ನಾನು ಲಾವಣ್ಯ ಬಳ್ಳಾಲ್ ಅಂತ ಹೇಳಿ. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಸಮಸ್ಯೆ ನಾವು ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದರೆ, ನಮ್ಮ ಯುವ ಜನರಿಗೆ ಸಿಗ್ತಾ ಇರುವಂತಹ ಒಂದು ಡ್ರಗ್ಸ್ ಎಲ್ಲ ಕಡೆಗಳಲ್ಲೂ ಕೂಡ ಅದು ಅವರ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಈ ಒಂದು ಚಿಕ್ಕ ವಯಸ್ಸಲ್ಲಿ, ಆ ಟೀನೇಜರ್ಸಲ್ಲಿ ಅಥವಾ ಅರ್ಲಿ 20sಲ್ಲಿ ಏನಿದೆಯೋ, ಮಕ್ಕಳು ಶಾಲೆಗೆ ಹೋಗಿ ಅವರ ಇಡೀ ಜೀವನವನ್ನು ರೂಪಿಸುವಂಥ ಸಮಯದಲ್ಲಿ ಬರುವಂತಹ ಡ್ರಗ್ಸಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರ ಇಡೀ ಲೈಫ್ ಹಾಳಾಗಿ ಹೋಗ್ತಾ ಇದೆ. ಇವತ್ತು ನಾವು ಪ್ರೆಸ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ, ಮುಂಡ್ರಾ ಪೋರ್ಟಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೋರ್ಟಲ್ಲಿ ಇಷ್ಟು ಕೋಟಿಗಟ್ಟಲೆ ದುಡ್ಡಿದ್ದು, ಇಷ್ಟು ಟನ್ಗಟ್ಟಲೆ ಡ್ರಗ್ಸು ಸಿಕ್ಕಿ ಹಾಕಿಬಿಡ್ತು ಅಂತೆಲ್ಲ ಹೇಳ್ತಾರೆ. ವೇರ್ ಡಸ್ ದಟ್ ಡ್ರಗ್ ಎಂಡ್ ಅಪ್ ಫೈನಲಿ? ಇಟ್ ಮೇ ಲುಕ್ ವೆರಿ ನೈಸ್. ನಾವು ಸಿನಿಮಾದಲ್ಲಿ ನೋಡುವಾಗ ಉಡ್ತಾ ಪಂಜಾಬ್ ಆಗಿರ್ಬೋದು, ಇನ್ನೊಂದು ಸಿನಿಮಾದಲ್ಲಿ ನೋಡುವಾಗ ಬೇರೆ ಇರುತ್ತೆ, ನಮ್ಮ ಮನೆಗಳಲ್ಲಿ ಬರುವಾಗ ಅದು ಬೇರೆ ಆಗಿರ್ತದೆ. ನಮಸ್ಕಾರ ಎಲ್ರಿಗೂ, ನಾನು ವಶಿಷ್ಠ ರೈ, ಸೈಂಟ್ ಆಗ್ನೆಸ್ ಕಾಲೇಜಿನ ಫಸ್ಟ್ MBA ಸ್ಟೂಡೆಂಟ್. ನಶಾಮುಕ್ತ ಮಂಗಳೂರು ಅಭಿಯಾನಕ್ಕೆ ನಾನು ನನ್ನ ಕೈ ಜೋಡಿಸ್ತೇನೆ. ಯಾಕೆಂದರೆ ಹೇಳಿದರೆ, ನಶಾ ಸೇವನೆ ಮಾಡುವಂಥವರು ವಿದ್ಯಾರ್ಥಿಗಳು, ಅಂದರೆ ಯಂಗ್ಸ್ಟರ್ಸ್ ಅಂತ ಹೇಳ್ಬೋದು. ಈ ಒಂದು ಯಂಗ್ಸ್ಟರ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರೆ, ಇದು ಅಂದರೆ ಬೆಳೆಯುವ, ವಿದ್ಯಾಭ್ಯಾಸ ಮಾಡುವಂಥ ಏಜ್. ಇಟ್ಸ್ ದ ಟೈಮ್ ಆಫ್ ಗ್ರೋಯಿಂಗ್, ಇಟ್ ಇಸ್ ದ ಟೈಮ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ನಾವು ದಾರಿ ತಪ್ಪಬಾರ್ದು. ನನ್ನ ಹೆಸರು ಶ್ವೇತಾ, ನಾನು ಸೇಂಟ್ ಆಗ್ನೆಸ್ ಕಾಲೇಜಿನ MA ಪದವಿಯ ವಿದ್ಯಾರ್ಥಿನಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ನಶಾಮುಕ್ತ ಮಂಗಳೂರು ಅನ್ನುವಂಥ ಅಭಿಯಾನದ ಪರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಿಜವಾಗ್ಲೂ ಕೂಡ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು. ಯಾಕೆ ಅಂತ ಹೇಳಿದ್ರೆ, ನಾವು ಯುವ ಜನತೆ ಏನಿದ್ದೇವೆ, ಪ್ರತಿಯೊಂದು ಬಾರಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಾದಿಯನ್ನು ತಪ್ಪುವಂಥದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ, ಈ ವಯಸ್ಸಿನಲ್ಲಿ ಏನಿದೆ, ನಮಗೆ ಬೇಡದ್ರ ಕಡೆಗೆ ಆಕರ್ಷಣೆ ಆಗುವಂಥದ್ದು ಸಹಜನೇ ಹೇಳ್ಬೋದು. ಆದರೆ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು, ಯಾಕಂತ ಹೇಳಿದರೆ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗದಿಂದ ಹೇಗೆ ದೂರ ಉಳಿಬೇಕು ಅನ್ನೋದ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮ ನೀಡಿದರು. ಅದರ ಜೊತೆಗೆ ಒಬ್ಬರು ಅದಕ್ಕೆ ಒಳಗಾದವರು ಬಂದು ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಬೇಕಾದ್ರೆ ಯಾವ ರೀತಿಯಾಗಿ ನಶೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅನ್ನುವಂಥ ಕುರಿತಾಗಿ ಅವರು ಮಾಹಿತಿಯನ್ನು ತಿಳಿಸಿದಾಗ ಖಂಡಿತವಾಗ್ಲೂ ಕೂಡ ನಾವು ಈ ನಶೆಯಿಂದ ದೂರ ಇರಬೇಕು ಅನ್ನುವಂಥ ಮಾಹಿತಿ ನಮಗೆಲ್ಲರಿಗೂ ತಿಳಿದು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದೆ ಅಂತ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ. ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡ ಸೇ ನೋ ಟು ಡ್ರಗ್ಸ್ ಅಂತ ಹೇಳಿದ್ದೇವೆ. ಮಂಗಳೂರು ಸಿಟಿ ಪೊಲೀಸ್ ಹಾಗೂ ಲೈಫ್ ಚೇಂಜ್ ಫೌಂಡೇಶನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇವರ ಜೊತೆಗೆ ನಾವಿದ್ದೇವೆ, ನೀವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ ಸೇ ನೋ ಟು ಡ್ರಗ್ಸ್ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ. ಥ್ಯಾಂಕ್ ಯು. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.